ಮಾಜಿ ಪ್ರಧಾನಿ ದೇವೇಗೌಡ ಮತ್ತು ಸಿದ್ದರಾಮಯ್ಯ ಮಧ್ಯೆ ಗರ್ವಭಂಗ ರಾಜಕೀಯ ತಾರಕಕ್ಕೇರಿದೆ. ಸಿದ್ದರಾಮಯ್ಯ ಗರ್ವಭಂಗವಾಗಬೇಕು ಎಂದಿದ್ದ ದೇವೇಗೌಡರಿಗೆ ಸಿದ್ದರಾಮಯ್ಯನವರು ತಿರುಗೇಟು ನನಗೆ ಗರ್ವ ಇದ್ದರೆ ಭಂಗ ಆಗೋದು ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಮೋದಿ ಪ್ರಧಾನಿಯಾದ್ರೆ ದೇಶ ಬಿಡುವೆ ಅಂತ ಹೇಳಿದ್ಯಾರು? ಸತ್ಯ ಹೇಳಿದ್ದಕ್ಕೆ ನನಗೆ ಗರ್ವ ಅಂತಾರೆ. ಇನ್ನು ಮುಂದಿನ ಜನ್ಮ ಇದ್ರೆ ಮುಸ್ಲಿಂ ಆಗ್ತೇನೆ ಅಂದಿದ್ಯಾರು ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ HDD. ಈ ಬಾರಿಯ ಲೋಕಸಭಾ ಎಲೆಕ್ಷನ್ನಲ್ಲಿ DK ಶಿವಕುಮಾರ್ಗೆ ಗರ್ವಭಂಗ ಆಗಬೇಕು ಅನ್ನುವಂಥ ರೀತಿಯಲ್ಲಿ ದೇವೇಗೌಡರು ಹೇಳಿಕೆ ಕೊಟ್ಟಿದ್ದಾರೆ. ಇಲ್ಲ, ದೇವೇಗೌಡರು ಹೇಳೋದನ್ನು ಹೇಳದೆ ಅಷ್ಟೇ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್. ದೇವೇಗೌಡರು ನಾನು ಮುಂದಿನ ಜನ್ಮದಲ್ಲಿ ಹುಟ್ಟೋದಾದ್ರೆ ಮುಸ್ಲಿಮ್ ಆಗಿ ಹುಡ್ತೀನಿ ಅಂತ ಹೇಳಿದ್ರು ಇಲ್ವೋ? ಅದು ಹೇಳಿದ್ರೆ ತಪ್ಪ? ಮೋದಿಯವರು ಪ್ರಧಾನಮಂತ್ರಿ ಆದರೆ ಈ ದೇಶ ಬಿಟ್ಟು ಹೋಗ್ತೀನಿ ಅಂತ ಹೇಳಿದರು, ಅದು ಹೇಳಿದ್ರೆ ತಪ್ಪ? ಆಮೇಲೆ ಈ ಮೋದಿಯವ್ರ ಜೊತೆ ಚೆನ್ನಾಗವ್ರೆ ಅಪ್ಪ, ಅವರೇ ಹೇಳಿರೋದು ಅವಿನಾವ ಭಾವ ಸಂಬಂಧ ಇದೆ ನನಗೂ ಮೋದಿಗೂ. ಹಾಗಾದ್ರೆ ಬೇಕಿದ್ರೆ ಇದು ಮಾಡಿಸಿ, ಸುಳ್ಳು ಯಾಕೆ ಹೇಳ್ತೀರಿ? ಮುಂದೆ NDA ಬಂದ್ರೆ ಮಾಡಿಸ್ತಾರಂತೆ, ಈಗಲೇ ಮಾಡಿಸ್ಬಿಡಿ, ಚೆನ್ನಾಗಿದ್ದೀರಲ್ಲ ನೀವು. ಅದು ಹೇಳಿದೆ ನಾನು. ಇದು ಸತ್ಯನ ಗರ್ವನ? ಇದು ಸತ್ಯ ಹೇಳಿದ್ರೆ ಅವ್ರ ದೃಷ್ಟಿನಲ್ಲಿ ಗರ್ವ, ಸುಳ್ಳು ಹೇಳಿದವ್ರು ಅವರು. ನಾನು ಸತ್ಯ ಹೇಳಿದ್ದೀನಿ, ಅದನ್ನ ಗರ್ವ ಅಂತಾರೆ. ಏನ್ ಮಾಡೋದಪ್ಪ? ನಾನು ಸತ್ಯ ಹೇಳೋದೇ ಗರ್ವ. ಬಹಳ ವರ್ಷ ಜೊತೆಲಿ ಇದ್ವಲ್ಲ, ಅದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.